ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪವನ್ನು ನೋಡ್ತಾ ಇದ್ದೋ. ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ವಿಶ್ವರೂಪವನ್ನು ನೋಡು ಅರ್ಜುನ ಅಂತ ಹೇಳಿ ಪರಮಾತ್ಮ ಅರ್ಜುನನಿಗೆ ವಿಶ್ವರೂಪವನ್ನು ಮತ್ತೊಮ್ಮೆ ತೋರಿಸ್ತಾನೆ. ಈಗ ಅರ್ಜುನನು ವಿಶ್ವರೂಪವನ್ನೆಲ್ಲ ನೋಡಿ ಆದಮೇಲೆ ಇಷ್ಟೊಂದು ಅದ್ಭುತವಾದ ಈ ದೃಶ್ಯವನ್ನು ನೋಡಿದಂಥ ಅರ್ಜುನನ ಮನಸ್ಸಿನಲ್ಲಿ ನಾಚಿಕೆ ತಲೆದೋರ್ತದೆ. ಎಂತಹ ದೋಷವನ್ನು ನಾನು ಮಾಡ್ತಾ ಇದ್ದೆ ಅಂತ. ಯಾಕಂದರೆ ಪರಮಾತ್ಮನು ಸಾಕ್ಷಾತ್ತಾಗಿ ನನ್ನೊಡನೆ ಪ್ರೇಮದಿಂದ ಇದ್ದಾನೆ. ನಮ್ಮ ಮನೆಯಲ್ಲಿ ಊಟ ಮಾಡಿ ಆದಮೇಲೆ ಎಂಜಲೆಲ್ಲೇ ಎತ್ತಿದ್ದಾನೆ. ನನ್ನ ಜೊತೆ ಸಖ್ಯ ಭಾವದಿಂದ ಇದ್ದಾನೆ. ನಾನು ಆತನನ್ನು ಒಂದು ಸಲ ಭಾವ ಅಂತೀನಿ, ಇನ್ನೊಂದು ಸಲ ಸ್ನೇಹಿತ ಅಂತೀನಿ, ಸಖ ಅಂತೀನಿ, ಎಲ್ಲ ಹೀಗೆಲ್ಲ ಕರಿತಾ ಇರ್ತೀನಲ್ಲ. ಎಂಥ ಪಾಪದ ಕೆಲಸ ಮಾಡ್ತಾಯಿದ್ದೀನಿ ಅಂತ ಲಜ್ಜೆಗೆಟ್ಟು ತಾನು ತನ್ನನ್ನು ನಿಂದಿಸ್ಕೊಳ್ತಾನೆ. ಮತ್ತು ವಿಶ್ವರೂಪವನ್ನು ನೋಡಲಾರ್ದೆ ಭಯಭೀತನೂ ಕೂಡ ಆಗ್ತಾನೆ. ಇಷ್ಟೆಲ್ಲ ಆದಮೇಲೆ ಪರಮಾತ್ಮನಲ್ಲಿ ಅರ್ಜುನ ಹೇಳ್ತಾನೆ, ಹೇ ದೇವ, ನೋಡು, ದುಷ್ಟನಾದ ನಾನು ಆಗ್ರಹದಿಂದ ವಿಶ್ವರೂಪ ದರ್ಶನ ಮಾಡಿಸೆಂದು ಕೋರಿದೆನು. ವಿಶ್ವಕ್ಕೆ ಮಾತಾಪಿತೃವಾದ ನೀನು ಬಹುಪ್ರೇಮದಿಂದ ನನ್ನ ಆಸೆಯನ್ನು ನೆರವೇರಿಸಿದೆ. ಇದೇ ಹಠದಿಂದ ನನ್ನ ಮನೆಯ ಅಂಗಳದಲ್ಲಿ ಕಲ್ಪವೃಕ್ಷಗಳು ಉತ್ಪನ್ನವಾಗಬೇಕೆಂತಲೂ ಆಡುವುದಕ್ಕೆ ಕಾಮಧೇನುವಿನ ಕರುವೇ ಬೇಕೆಂತಲೂ ಸೂರ್ಯಚಂದ್ರರನ್ನೇ ದಾಳಗಳನ್ನಾಗಿ ಪಗಡೆಯನ್ನು ಆಡಬೇಕೆಂತಲೂ ಚಂದ್ರನೆಂಬ ಚೆಂಡಿನಿಂದಲೇ ಕ್ರೀಡಿಸಬೇಕೆಂತಲೂ ಕೋರಿದೆನು. ಈ ರೀತಿಯಾದ ದೊಡ್ಡ ದೊಡ್ಡ ಕೋರಿಕೆಗಳನ್ನ ಕೋರ್ಕೊಂಡಂಗಾಯಿತು ನಾನು. ಅರ್ಜುನ ಉದಾಹರಣೆಯನ್ನು ಕೊಡ್ತಾ ಇರೋದಿಲ್ಲಿ. ಉಪಮೇಯ ಉಪಮಾನಗಳನ್ನ ಯಾವ ರೀತಿಯಲ್ಲಿ ಕೊಡ್ತಾನೆ ಅಂದರೆ ನನ್ನ ಕೋರಿಕೆಗಳು ಎಷ್ಟು ದೊಡ್ಡವಿದ್ದೋ, ದೊಡ್ಡ ಮಟ್ಟದಲ್ಲಿದ್ದೋ ಅನ್ನೋದಕ್ಕೆ ಏನೇನು ಹೇಳ್ತಾ ಇದ್ದಾನೆ. ವಿಶ್ವಕ್ಕೆ ಮಾತಾಪಿತೃವಾದ ನೀನು ಬಹುಪ್ರೇಮದಿಂದ ನನ್ನ ಆಸೆಯನ್ನು ನೆರವೇರಿಸಿದೆ. ಇದೇ ಹಠದಿಂದ ನನ್ನ ಮನೆಯ ಅಂಗಳದಲ್ಲಿ ಕಲ್ಪವೃಕ್ಷಗಳು ಉತ್ಪನ್ನವಾಗಬೇಕೆಂತಲೂ. ಕಲ್ಪವೃಕ್ಷ ಅಂದರೆ ಕೇಳಿದನ್ನೆಲ್ಲ ಕೊಡ್ತಕ್ಕಂಥ ಮರ. ಅಂತಹ ಕಲ್ಪವೃಕ್ಷಗಳೇ ನನ್ನ ಮನೆ ಅಂಗಳದಲ್ಲಿ ಇರಬೇಕು ಅಂತ ನಾನು ಕೇಳಿಕೊಂಡೆ. ನೀನು ಆಯಿತು ಅಂದೆ. ಆಡುವುದಕ್ಕೆ, ನನಗೆ ಆಟ ಆಡುವುದಕ್ಕೆ ಕಾಮಧೇನುವಿನ ಕರುವೇ ಬೇಕು ಅಂತ ಕೇಳಿದೆ. ನೀನು ಅದಕ್ಕೆ ಆಯಿತು ಅಂದೆ. ಮತ್ತು ಸೂರ್ಯಚಂದ್ರರನ್ನೇ ದಾಳಗಳನ್ನಾಗಿ ಪಗಡೆ ಆಡಬೇಕು ಅಂತಲೂ ಕೇಳಿದೆ. ಆಯಿತು ಅಂದೆ. ಚಂದ್ರನೆಂಬ ಚೆಂಡಿನಿಂದಲೇ ಕ್ರೀಡಿಸಬೇಕು ಅಂದೆ. ಚಂದ್ರನನ್ನೇ ಚೆಂಡಾಗಿ ಮಾಡ್ಕೊಂಡು ಆಟ ಆಡಬೇಕು ಅಂದೆ. ನೀನು ಅದನ್ನು ಕೂಡ ನೆರವೇರಿಸಿದೆ. ನೀನು ತಾಯಿಯಂತೆ ಪ್ರೇಮದಿಂದ ನನ್ನ ಸಮಸ್ತ ಕೋರಿಕೆಗಳನ್ನು ನೆರವೇರಿಸಿದೆ. ನಾನು ಈ ರೀತಿಯೆಲ್ಲ ನಾನು ಕೇಳಿಕೊಂಡಾಗ ಒಂದು ತಾಯಿ ತನ್ನ ಮಗುವಿಗೆ, ಹಠದಿಂದ ಅಳುವಂಥ ಮಗುವಿಗೆ ಯಾವ ರೀತಿಯಲ್ಲಿ ಎಲ್ಲವನ್ನು ಕೊಟ್ಟು ಸಮಾಧಾನ ಮಾಡ್ತಾಳೋ ಆ ರೀತಿಯಲ್ಲಿ ಪ್ರೇಮದಿಂದ ನೀನು ನನಗೆ ನನ್ನ ಕೋರಿಕೆಗಳನ್ನ ನೆರವೇರಿಸಿದೆ. ಎಷ್ಟು ಕಷ್ಟಪಟ್ಟರೂ ಬಿಂದು ಮಾತ್ರವಾದರೂ ದೊರೆಯದಂತಹ ಅಮೃತವನ್ನು ಚತುರ್ಮಾಸಗಳ ಕಾಲ ವರ್ಷಿಸಿದೆ. ಜಮೀನನ್ನು ಉತ್ತು ಪಾತಿಗಳಲ್ಲಿಯೂ ಚಿಂತಾಮಣಿಯನ್ನು ಬಿತ್ತಿದೆ. ಹೇ ದೇವ, ನೀನು ಈ ಪ್ರಕಾರ ನನ್ನನ್ನು ಉದ್ಧರಿಸಿ ಹೆಚ್ಚು ಪ್ರೇಮದಿಂದ ಬೆಳೆಯಿಸಿದೆ. ಬ್ರಹ್ಮಶಂಕರಾದಿಗಳ ಕಿವಿಯಿಂದ ಮಾತ್ರ ಕೇಳಿದ್ದ ವಿಶ್ವರೂಪವನ್ನು ನೀನು ನನಗೆ ಪ್ರತ್ಯಕ್ಷನಾಗಿ ತೋರಿಸಿದೆ. ಬ್ರಹ್ಮಶಂಕರಾದಿಗಳು ಕಿವಿಯಿಂದ ಮಾತ್ರ ಕೇಳಿಸ್ಕೊಂಡಿರೋಂಥ ವಿಶ್ವರೂಪ ದರ್ಶನವನ್ನು. ಆದರೆ ಅರ್ಜುನನ ಪುಣ್ಯ ಹೇಗಿದೆ ಅಂದರೆ ಅವನು ಸಾಕ್ಷಾತ್ತಾಗಿ ಕಣ್ಣಿಂದ ನೋಡುವಂತಾಯಿತು. ಇದೆಲ್ಲ ದೊಡ್ಡ ವಿಚಾರಗಳನ್ನ ಅರ್ಜುನ ಕೃಷ್ಣನಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ನಿನ್ನ ಜೀವಿತದ ರಹಸ್ಯವನ್ನು ನೀನು ನನಗೆ ಸ್ಪಷ್ಟಪಡಿಸಿದೆ. ಹೇ ಮಹಾರಾಜ, ಜಗತ್ ಪ್ರಾರಂಭದಿಂದ ಇದುವರೆಗೂ ಶ್ರದ್ಧೆಯಿಂದ ಚೆನ್ನಾಗಿ ವಿಚಾರಿಸಿದರೆ ನಾನು ಯಾವ ಜನ್ಮದಲ್ಲೂ ಇಂತಹ ರಹಸ್ಯವನ್ನು ನೋಡುವ ಅಥವಾ ಕೇಳುವ ಪ್ರಸಂಗವೇ ಬಂದಿರಲಿಲ್ಲ. ಮತ್ತು ನನ್ನ ಅಂತಃಕರಣಕ್ಕೆ ಈ ವಿಷಯದ ಇಚ್ಛೆಯೇ ಇರಲಿಲ್ಲ. ಅಂದ ಮೇಲೆ ಕಣ್ಣುಗಳಿಂದ ನೋಡುವುದೆಂದರೇನು? ನನ್ನ ಅಂತಃಕರಣದಲ್ಲಿ ಇದರ ಇಚ್ಛೆನೇ ಇರಲಿಲ್ಲ ನನಗೆ ನೋಡಬೇಕಂತ. ಇನ್ನು ಕಣ್ಣುಗಳಿಂದ ನೋಡೋದೇನು? ಸಾರಾಂಶ ಏನೆಂದರೆ, ಇದುವರೆಗೂ ನಾನು ನೋಡದೆಯೂ ಕೇಳದೆಯೂ ಇದ್ದ ವಿಶ್ವರೂಪವನ್ನೇ ಇಂದು ನಿನ್ನಿಂದ ದರ್ಶಿಸುವ ಭಾಗ್ಯವು ನನಗೆ ಲಭಿಸಿತು. ನನ್ನ ಮನಸ್ಸಿಗುಂಟಾದ ಮಹದಾನಂದದಿಂದ ನಿನ್ನೊಡನೆ ಬಿಚ್ಚಿದ ಹೃದಯದಿಂದ ಮಾತನಾಡುತ್ತಾ ನಿನ್ನ ಹತ್ತಿರವೇ ನಿನ್ನನ್ನೇ ಆಲಿಂಗನ ಮಾಡಿಕೊಳ್ಳಬೇಕೆಂಬ ಇಚ್ಛೆ ಉಂಟಾಗುತ್ತಿದೆ. ನಿನ್ನೊಡನೆ ಮಾತನಾಡೋಣವೆಂದರೆ ಅಸಂಖ್ಯವಾಗಿರುವ ಮುಖಗಳಲ್ಲಿ ಯಾವುದರೊಡನೆ ಮಾತನಾಡಬೇಕೋ ನನಗೆ ಗೊತ್ತಾಗಲಿಲ್ಲ. ಏಕೆಂದರೆ ವಾಯುವಿನೊಡನೆ ಓಡುವುದಾಗಲಿ, ಆಕಾಶವನ್ನು ಆಲಿಂಗನ ಮಾಡಿಕೊಳ್ಳುವುದಾಗಲಿ, ಸಮುದ್ರದಲ್ಲಿ ಜಲಕ್ರೀಡೆ ಮಾಡುವುದಾಗಲಿ ಸಂಭವಿಸದಿರುವಂತೆ
ಪರಮಾತ್ಮನ ವಿಸ್ತಾರ ರೂಪವನ್ನು ಹೇಳ್ತಾ ಇದ್ದಾನೆ ಅರ್ಜುನ ಇಲ್ಲಿ. ಸಮುದ್ರದಲ್ಲಿ ಜಲಕ್ರೀಡೆ ಆಡೋದು ಅಂದ್ರೇನು ಹುಡುಗಾಟದ ಮಾತೆ. ಯಾಕಂದರೆ ಸಮುದ್ರದಲ್ಲಿ ನಾವೊಂದು ತೃಣ ಮಾತ್ರವಾಗಿರ್ತೀವಿ. ಸಮುದ್ರ ಎಷ್ಟು ಅಪಾರವಾಗಿರ್ತದೆ. ಸಮುದ್ರದಲ್ಲಿ ಜಲಕ್ರೀಡೆ ಆಡಬೇಕಾದ್ರೆ ಸಮುದ್ರದ ನೀರಿಗೆ ಹೊಂದಿಕೊಳ್ಳುವಂತೆ ಶರೀರದ ಗಾತ್ರ ಇರಬೇಕು. ನಾವೆಲ್ಲ ಒಂದು ಸಾಧಾರಣ ಒಂದು ಈಜುಕೊಳದಲ್ಲಿ ಈಜಲಿಕ್ಕೆ ಮಾತ್ರ ಯೋಗ್ಯರು ಅನ್ಕೋಬೋದು ಅಲ್ವಾ. ಅಂತೆ ಇಲ್ಲಿ ಸಮುದ್ರದಲ್ಲಿ ಈಜಬೇಕು ಅಂತ ನಾನು ಅಂದ್ಕೊಳ್ತೀನಿ. ನಿನ್ನ ಮತ್ತು ಆಕಾಶವನ್ನು ಆಲಿಂಗನ ಮಾಡ್ಕೋಬೇಕು ಅಂತೀನಿ. ಗಾಳಿ ಜೊತೆಯಲ್ಲಿ ಓಡಬೇಕಂತೀನಿ. ಆದರೆ ನಾನು ಗಾಳಿ ಜೊತೆಯಲ್ಲಿ ಓಡೋಕ್ಕಾಗತ್ತೆ ನಾವುಗಳು? ಗಾಳಿ ನನ್ನ ಹಿಂದೆಯೂ ಓಡ್ತಾ ಇರ್ತದೆ, ಮುಂದೆಯೂ ಓಡ್ತಾ ಇರ್ತದೆ, ಸರ್ವ ದಿಕ್ಕಿನಲ್ಲೂ ಓಡ್ತಾ ಇರ್ತದೆ. ನಾನು ಯಾವ ದಿಕ್ಕಿಗೆ ಅಂತ ಓಡೋಕ್ಕಾಗುತ್ತೆ? ಆಕಾಶ ಬಹು ವಿಸ್ತಾರವಾದದ್ದು. ನಾವು ಆಕಾಶವನ್ನು ಆಲಿಂಗನ ಮಾಡಿಕೊಳ್ಳಿಕ್ಕಾಗತ್ತೆ? ಈ ರೀತಿಯಲ್ಲಿ ಯಾವುದು ಅಸಂಭವವೋ ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಆದರೂ ಕೂಡ ನೀನು ಅದನ್ನು ಏನು ಮಾಡ್ತಾ ಇದೀಯಾ? ನನಗೆ ಲಭ್ಯವಾಗುವಂತೆ ಮಾಡ್ತಾ ಇದೀಯಾ. ನಿನ್ನ ಸ್ವರೂಪವು ಅಪಾರವಾದದ್ದು. ಹೇ ದೇವ, ಭಯದಿಂದ ನಿನ್ನ ಸ್ವರೂಪವನ್ನು ಉಪಸಂಹರಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ನಿನ್ನ ಭಯಂಕರವಾದ ಈ ರೂಪಗಳನ್ನೆಲ್ಲ ನೋಡಿದ ಮೇಲೆ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನನ್ನ ಯೋಗ್ಯತೆ ಬಹಳ ಬಹಳ ಚಿಕ್ಕದಾಗಿಬಿಡ್ತು. ಯೋಗ್ಯತೆಗೆ ಮೀರಿದ ಕೋರಿಕೆಯನ್ನು ನಾನು ಇಟ್ಟೆ. ಅದರಿಂದ ನನಗೆ ಭಯಭೀತನಾಗಿದ್ದೀನಿ. ಉಪಸಂಹಾರ ಮಾಡು ನೀನು ನಿನ್ನ ಈ ರೂಪವನ್ನು ಅಂತ ಇಲ್ಲಿ ಅರ್ಜುನ ಕೇಳ್ಕೊಳ್ತಾ ಇದ್ದಾನೆ. ಉಪಸಂಹಾರ ಮಾಡು ಅಂದರೆ ನಾನು ನಿನ್ನನ್ನು ಪ್ರೇಮದಿಂದ ಆಲಿಂಗನ ಮಾಡ್ಕೊಳ್ಬೇಕು. ಆದರೆ ಯಾವುದನ್ನಂತ ಆಲಿಂಗನ ಮಾಡ್ಕೊಳ್ಳಿ? ನೀನು ವಿಶ್ವರೂಪಿಯಾಗಿದ್ದೆ ಈಗ. ಅದರಿಂದ ನಿನ್ನ ರೂಪವನ್ನು ಮತ್ತೆ ಸಹಜ ರೂಪಕ್ಕೆ ತಗೋಬಾ ಅಂತ ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಈ ಸ್ಥಾವರ ಜಂಗಮ ರೂಪ ಜಗತ್ತೆಲ್ಲವನ್ನು ಕುತೂಹಲದಿಂದ ಅವಲೋಕಿಸಿದ ಮೇಲೆ ನಿನ್ನ ಸೌಮ್ಯವಾದ ಚತುರ್ಭುಜ ಸ್ವರೂಪವೇ ನನಗೆ ವಿಶ್ರಾಂತಿ ಸ್ಥಾನವಾಗಿ ಕಾಣಬರುತ್ತಿರುವುದರಿಂದ ಇನ್ನೂ ಚಲಿಸದೆ ಮನೆಯಲ್ಲಿಯೇ ಇರೋಣವೆನ್ನಿಸುತ್ತಿದೆ. ನಾನು ಯೋಗವನ್ನು ಅಭ್ಯಸಿಸಿದ್ದರೂ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದರೂ ಮತ್ತು ಯಜ್ಞ ಯಾಗಾದಿಗಳನ್ನು ಮಾಡಿದ್ದರೂ, ತೀರ್ಥಯಾತ್ರೆ ಮಾಡಿದ್ದರೂ, ದಾನ ಪುಣ್ಯಾದಿಗಳನ್ನು ಮಾಡಿದ್ದರೂ ಈ ಎಲ್ಲದರಿಂದಲೂ ಲಭಿಸುವ ಫಲವು ನಿನ್ನ ಚತುರ್ಭುಜ ರೂಪವೇ. ಈಗ ಆ ರೂಪವನ್ನೇ ನೋಡಬೇಕೆಂಬ ಕಾಮನೆಯಿಂದ ಹೆಚ್ಚು ಕಾತರ ಪಡುತ್ತಿರುವೆನು. ನನ್ನ ಚಿಂತೆಯನ್ನು ನೀನು ಶೀಘ್ರವಾಗಿ ತೊಲಗಿಸು. ಹೇ ಸರ್ವಜೀವರ ಹೃದಯದಲ್ಲಿ ನೆಲೆಸಿರುವ ಜಗದ್ವ್ಯಾಪಿಯೇ, ಹೇ ದೇವಾದಿದೇವನೇ, ದೇವತೆಗಳಿಂದ ಪೂಜಿಸಿಕೊಳ್ಳತಕ್ಕವನೇ, ನೀನು ಈಗ ಪ್ರಸನ್ನನಾಗು. ಅರ್ಜುನ ಕೃಷ್ಣನನ್ನು ಕೇಳ್ತಾ ಇದ್ದಾನೆ, ನಿನ್ನ ವಿಶ್ವರೂಪವನ್ನು ಪ್ರಸನ್ನಗೊಳಿಸು, ಶಾಂತಗೊಳಿಸು. ನೀನು ಎಂದಿನಂತೆ ನನ್ನ ಜೊತೆಯಲ್ಲಿದ್ದ ಕೃಷ್ಣಾವತಾರವನ್ನೇ ನೀನು ಹೊಂದಬೇಕು ಅಂತ ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಯಾವನ ಅವಯವ ಕಾಂತಿಯು ನೀಲಿ ಕಮಲಗಳನ್ನು ಮೀರಿಸಿದೆಯೋ, ಯಾವನ ವರ್ಣಶೋಭೆಯು ಆಕಾಶವನ್ನು ಅಭಿವೃದ್ಧಿಗೊಳಿಸಿ ನೀಲಮಣಿಯನ್ನೂ ಸಹ ಪ್ರಕಾಶಮಯ ಮಾಡುವುದೋ, ಯಾವನ ನಡುವಿನ ಶೋಭೆಯು ಮನ್ಮಥನನ್ನೂ ಸಹ ಮೀರಿಸುವುದೋ, ಮರಕತಮಣಿಯನ್ನು ಸುಗಂಧವು ಉತ್ಪನ್ನವಾಗುವಂತೆ ಯಾವನ ಮಸ್ತಕವು ಆನಂದವನ್ನು ವೃದ್ಧಿಗೊಳಿಸುತ್ತಾ ಮಕುಟದ ಶೋಭೆಯನ್ನು ಬೆಳೆಸುವುದೋ, ಅಥವಾ ಮಕುಟವು ಮಸ್ತಕದ ಶೋಭೆಯನ್ನು ಬೆಳೆಸುವುದೆಂಬ ಭ್ರಾಂತಿಯನ್ನು ಉಂಟು ಮಾಡುವುದೋ. ಏಕೆಂದರೆ ಯಾವನ ಅವಯವ ಶೋಭೆಯು ಶೃಂಗಾರಕ್ಕೆ ಭೂಷಣವೋ, ಆಕಾಶದಲ್ಲಿ ಇಂದ್ರಧನುಸ್ಸಿನ ಮೇಲೆ ಮೇಘಗಳು ತೋರುವಂತೆ ಯಾವ ಸಾರಂಗವಾಣಿಯು ವೈಜಯಂತಿ ಮಾಲೆಯನ್ನು ಧರಿಸಿರುವನೋ, ಯಾವನು ದೈತ್ಯವ ದಾನವರಿಗೆಲ್ಲ ಮೋಕ್ಷವನ್ನು ಕೊಡುವಂತಹ ಉದಾರಿಯೋ, ಮತ್ತು ಹೇ ಗೋವಿಂದ, ಯಾವನ ಚಕ್ರಪ್ರಭೆಯು ಸೌಮ್ಯ ತೇಜಸ್ಸಿನಿಂದ ಮೆರೆಯುತ್ತಿರುವುದೋ ಅಂತಹ ಸೌಮ್ಯ ರೂಪವನ್ನು ನೋಡುವುದಕ್ಕಾಗಿ ನಾನು ತವಕ ಪಡುತ್ತಿದ್ದೇನೆ. ಇಲ್ಲಿ ಕೃಷ್ಣನ ರೂಪು ಮತ್ತು ಆತನ ಆಭರಣಗಳು, ಆತನಿಗಿರ್ತಕ್ಕಂಥ ಆಯುಧಗಳು ಇವೆಲ್ಲವನ್ನು ಇಲ್ಲಿ ಅರ್ಜುನ ಒಂದೊಂದಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಇವುಗಳನ್ನೇ ಧರಿಸಿ ಎಂದಿನಂತೆ ಕೃಷ್ಣಾವತಾರವನ್ನು ನೀನು ಧರಿಸಿಕೋ. ಈ ವಿಶ್ವರೂಪವನ್ನು ಬೇಡ, ವಿಶ್ವರೂಪವನ್ನು ಮರೆ ಮಾಡಿಬಿಡು, ಶಾಂತಗೊಳಿಸ್ಬಿಡು ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಆದ್ದರಿಂದ ಹೇ ದೇವ, ನೀನು ನಿನ್ನ ಮೊದಲಿನ ರೂಪವನ್ನೇ ಧರಿಸು. ಈ ವಿಶ್ವರೂಪದ ನೋಟದಿಂದ ಅತ್ಯಧಿಕ ತೃಪ್ತಿಯೊಂದಿದ ನನ್ನ ನೇತ್ರಗಳು ಈಗ ನಿನ್ನ ಸೌಮ್ಯವಾದ ಕೃಷ್ಣಮೂರ್ತಿಯನ್ನೇ ನೋಡುವುದಕ್ಕೆ ಕಾತರಪಡುತ್ತಿವೆ. ಈ ನೇತ್ರಗಳಿಗೆ ಸುಂದರವಾದ ಕೃಷ್ಣಮೂರ್ತಿಯ ಹೊರತು ಮತ್ತಾವ ದರ್ಶನವೂ ಬೇಕಾಗಿಲ್ಲ. ಈ ಕಣ್ಣುಗಳಿಗೆ ಚತುರ್ಭುಜ ಮೂರ್ತಿಗಿಂತ ವಿಶ್ವರೂಪವು ಮಹತ್ತುಳ್ಳಂತೆ ತೋರುವುದಿಲ್ಲ. ನನಗೆ ಆ ಕೃಷ್ಣಮೂರ್ತಿಯ ಹೊರತು ಮತ್ತೆಲ್ಲಿಯೂ ಭೋಗ ಮೋಕ್ಷಗಳು ಲಭಿಸಲಾರವು. ಆದ್ದರಿಂದ ಹೇ ದೇವ, ನೀನು ಈಗ ವಿಶ್ವರೂಪವನ್ನು ವಿಲೀನ ಮಾಡಿಕೊಂಡು ಮೊದಲಿನ ಸಗುಣ ರೂಪವನ್ನೇ ಧರಿಸು.
ನನಗೆ ಸಾಕು ವಿಶ್ವರೂಪ ಸಾಕು ಪರಮಾತ್ಮ, ನೀನು ಮೊದಲಿನ ರೂಪವನ್ನು ಹೊಂದಬೇಕು, ನಾನು ಅದನ್ನೇ ನೋಡಲು ಇಚ್ಛೆ ಪಡ್ತಾ ಇದ್ದೀನಿ ಅಂತ ಹೇಳಿ ಅರ್ಜುನ ಹೇಳ್ತಾನೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.